ಬ್ಯಾಂಕ್ ಆಫ್ ಬರೋಡಾ ರೀಜನಲ್ ಮ್ಯಾನೇಜರ್ಗೆ ಸೈಬರ್ ಕಳ್ಳರು ಕೆಡ್ಡ ತೋಡಿದ್ದಾರೆ. ಡಿಜಿಟಲ್ ಅರೆಸ್ಟ್ ಜಾಲಕ್ಕೆ ಸಿಲುಕಿ 50 ಲಕ್ಷ ಕಳೆದುಕೊಂಡಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಭವ್ಯಾಗೆ ಈ ರೀತಿ ಕದಿಮರು ವಂಚನೆ ಮಾಡಿದ್ದಾರೆ. ಸಿಬಿಐ ಆಫೀಸರ್ಸ್ ಅಂತ ಹೇಳಿಕೊಂಡು ಈ ಕದಿಮರು ವಿಡಿಯೋ ಕಾಲ್ ಮಾಡ್ತಾರೆ ಮ್ಯಾನೇಜರ್ಗೆ. ಹವಾಲಾ ದಂಧೆಯಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂತ ಬೆದರಿಕೆ ಹಾಕ್ತಾರೆ. ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ, 50 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಹಣ ಪೀಕಿದ್ದಾರೆ ಈ ಕದಿಮರು. ಮಂಡ್ಯದ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ಗೆ ಈ ತರ ವಂಚನೆ ಆಗಿರೋದು. ಬರೋಬ್ಬರಿ 50 ಲಕ್ಷ ರೂಪಾಯಿ. 9 ತಿಂಗಳ ಬಳಿಕ ಸೈಬರ್ ಕದಿಮರು ಸಿಕ್ಕಿ ಬಿದ್ದಿದ್ದಾರೆ. ರೋಚಕವಾಗಿ ಈ ಕಾರ್ಯಾಚರಣೆ ನಡೆದಿದೆ. ದೆಹಲಿ, ರಾಜಸ್ಥಾನ, ಕರ್ನಾಟಕ ಇದು ಸೈಬರ್ ಕಳ್ಳರ ಜಾಲ. ಈ ಸ್ಥಳಗಳಲ್ಲಿ ಈ ರೀತಿ ಕದಿಮರು ಕೆಡ್ಡ ತೋಡಿ ವಂಚನೆ ಮಾಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈ ಸೈಬರ್ ಕ್ರೈಮ್ಗಳ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಲಾಗ್ತಾ ಇದೆ. ಸ್ವತಃ ಬ್ಯಾಂಕ್ ಮ್ಯಾನೇಜರೇ ಇಲ್ಲಿ ಈ ರೀತಿ ಮೋಸ ಹೋಗ್ತಾರೆ ಅಂದ್ರೆ ಹೇಗೆ ಸಾಧ್ಯ ಆಯಿತು? ಮತ್ತೆ ಈ ಪ್ರಕರಣ ಭೇದಿಸಿದ್ದ ಹೇಗೆ? ಖಂಡಿತ ವಿಜಯ್, ಇಷ್ಟು ದಿನ ನಾವು ನೋಡ್ತಾ ಇರ್ತೀವಿ ಅಂದ್ರೆ ಡಿಜಿಟಲ್ ಅರೆಸ್ಟ್ ಎಂಬ ಒಂದು ಸೈಬರ್ ದೋಖಾದಲ್ಲಿ ಹಲವರು ಸಿಲುಕಿ ಈಗಾಗಲೇ ಹಣವನ್ನು ಕಳ್ಕೊಂಡಿದ್ದಾರೆ. ಒಂದಷ್ಟು ಜನ ಉದ್ಯಮಿಗಳನ್ನ ನೋಡಿರ್ತೀವಿ, ಬೇರೆ ಬೇರೆ ವ್ಯಕ್ತಿಗಳನ್ನ ನೋಡಿರ್ತೀವಿ. ಆದ್ರೆ ಜಾಗೃತಿ ಮೂಡಿಸ್ತಿದ್ದಂತಹ ಬ್ಯಾಂಕ್ ಸಿಬ್ಬಂದಿಗಳೇ ಇದೀಗ ಇಂತಹ ಒಂದು ಸೈಬರ್ ಕ್ರೈಮ್ಗೆ ತುತ್ತಾಗಿ ಕೆಡ್ಡಕ್ಕೆ ಬಲಿಯಾಗಿ ಹಣವನ್ನು ಕಳ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯದ ಬ್ಯಾಂಕ್ ಆಫ್ ಬರೋಡಾದ ಬ್ಯಾಂಕ್ನ ರೀಜನಲ್ ಮ್ಯಾನೇಜರ್ ಭವ್ಯ ಅವರೇ ಈ ಒಂದು ರೀತಿ ದೋಖಾಗೆ ಬಲಿಯಾಗಿರುವಂಥದ್ದು. ಸುಮಾರು 50 ಲಕ್ಷ ಹಣವನ್ನ ಇದೀಗ ಅವರು ಕಳ್ಕೊಂಡಿರುವಂಥದ್ದು. ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಫೋನ್ ಕರೆ ಬರುತ್ತೆ, ಅಂದ್ರೆ ವಾಟ್ಸಪ್ ಕಾಲ್ ಬರುತ್ತೆ. ಬಂದಂತ ಬಳಿಕ ಅವರು ರಿಸೀವ್ ಮಾಡಿ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು, ನೀವು ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದೀರಾ, ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ಸಿಬಿಐ ಅಧಿಕಾರಿಗಳು ಎಂಬ ನಿಟ್ಟಿನಲ್ಲಿ ಅವರು ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ಆ ಮೂಲಕ ನಂಬಿಸ್ತಾರೆ, ಒಂದು ರೀತಿ ಭಯವನ್ನು ಕೂಡ ಅವರಲ್ಲಿ ಉಂಟು ಮಾಡ್ತಾರೆ. ಆದ್ರೆ ಅವರ ಸ್ಯಾಲರಿ ಅಕೌಂಟ್ ಕೂಡ ಅದೇ ಆಗಿರುತ್ತೆ. ಬಹಳಷ್ಟು ಹಣವನ್ನು ಅವರು ಅಕೌಂಟ್ ನಲ್ಲೇ ಇಟ್ಟಿರ್ತಾರೆ. ಮತ್ತೆ ಅವರ ತಂದೆಯಿಂದ ಒಂದಷ್ಟು ಹಣವೂ ಕೂಡ ಬಂದಿರುತ್ತೆ, ಅದು ಕೂಡ ಅವರ ಅಕೌಂಟ್ ನಲ್ಲೇ ಇರುತ್ತೆ, FD ಮೂಲಕ ಕೂಡ ಇರುವಂಥದ್ದು. ಆದ್ರೆ ಇದನ್ನ ಅರಿತಂತಹ ಸೈಬರ್ ಕಳ್ಳರು ಈ ರೀತಿಯ ಪ್ಲಾನ್ ಅನ್ನ ಮಾಡ್ತಾರೆ, ಅವರನ್ನು ಎದುರಿಸ್ತಾರೆ. ಬಳಿಕ ಅವರಿಗೆ ಒಂದೇ ದಿನದಲ್ಲಿ ಆ ಒಂದು ಹಣವನ್ನು ಅವರ ಅಕೌಂಟ್ ನಲ್ಲಿ ಇದ್ದಂತಹ ಬರೋಬ್ಬರಿ 50 ಲಕ್ಷ ಹಣವನ್ನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನು ಮಾಡಿಸ್ಕೊಂಡಿರುವಂಥದ್ದು. ಅಂದ್ರೆ ಸಿಬಿಐ ಅಧಿಕಾರಿಗಳ ನಿಟ್ಟಿನಲ್ಲಿ ನಂಬಿಸಿ ಅವರನ್ನ ಬ್ಲಾಕ್ ಮೇಲ್ ಮಾಡಿರುವಂಥದ್ದು. ಅದನ್ನ ನಂಬಿದಂತಹ ಆಕೆ ಯಾವ ಕಾರಣಕ್ಕಾಗಿ ಆ ಒಂದು ಹಣವನ್ನು ವರ್ಗಾವಣೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅಂದ್ರೆ ಹವಾಲಾ ದಂಧೆಯಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಯಾಕೆ ಅವರು ಭಯವನ್ನ ಪಟ್ಟರು ಎಂಬುದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸದ್ಯ ಅವತ್ತು ಏನು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಡ್ತಾರೆ. ಮಂಡ್ಯದ ಸೆಂಟ್ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಂತವ್ರಿಗೆ ಅವ್ರಿಗೆ ಜಾಡನೆ ಹಿಡಿದಂತ ಹೊರಟವ್ರಿಗೆ ಒಂದೇ ಒಂದು ಸುಳಿವು ಕೂಡ ಸಿಗಲ್ಲ. ಬಳಿಕ ಬಹಳಷ್ಟು ಶ್ರಮವನ್ನು ಪಟ್ಟಂತಹ ಪೊಲೀಸ್ ಸಿಬ್ಬಂದಿಗಳು ಇದೀಗ ಕೊನೆಗೂ 9 ತಿಂಗಳ ಬಳಿಕ ಆ ಒಂದು ಸೈಬರ್ ಕಳ್ಳರನ್ನ ಎಡೆಮುರಿ ಕಟ್ಟಿರುವಂಥದ್ದು. ಅಂದ್ರೆ ಇನ್ನೂ ಕೂಡ ಪ್ರಮುಖವಾದ ಆರೋಪಿಗಳು ಸೆರೆ ಆಗ್ಬೇಕಾಗಿದೆ. ಅಂದ್ರೆ ಅವರೆಲ್ಲರೂ ಕೂಡ ರಾಜಸ್ಥಾನದ ಮೂಲದವರು. ಒಬ್ಬರನ್ನ ದೆಹಲಿಯಲ್ಲಿ ಬಂಧಿಸ್ತಾರೆ, ಬಳಿಕ ಮತ್ತೆ ಇಬ್ಬರನ್ನ ರಾಜಸ್ಥಾನದಲ್ಲಿ ಬಂಧಿಸಿರುವಂಥದ್ದು. ಇನ್ನೂ ಕೂಡ ಆ ಒಂದು ಪ್ರಕರಣದ ಪ್ರಮುಖ ಆರೋಪಿಗಳು ಇಬ್ಬರು ಬಂಧನ ಆಗ್ಬೇಕಾಗಿದೆ. ಸದ್ಯ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು, ಅಂದ್ರೆ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯ ಡಿಜಿಟಲ್ ಅರೆಸ್ಟ್ ಮೂಲಕ ನಂಬಿಸಿ ಅವರಿಂದ ಹಣವನ್ನು ಪಡ್ಕೊಂಡಿದ್ದಾರೆ. ಸದ್ಯ ಆ ಒಂದು ಅಕೌಂಟ್ ಯಾವಾಗ ಒಂದು ಅಕೌಂಟ್ಗೆ ಮ್ಯಾನೇಜರ್ ಭವ್ಯ ಅವರ ಅಕೌಂಟ್ ನಿಂದ 50 ಲಕ್ಷ ಟ್ರಾನ್ಸ್ಫರ್ ಆಯಿತು, ಅದಾದ ಬಳಿಕ 29 ಅಕೌಂಟ್ಗಳಿಗೆ ಆ ಒಂದು ಹಣವೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು. ಇವೆಲ್ಲವನ್ನು ಕೂಡ ಪ್ಲಾನ್ ಆಗಿ ಸೈಬರ್ ಕಳ್ಳರು ಮಾಡಿದ್ದಾರೆ. ಸದ್ಯ ಮೂವರು ಅಂದ್ರೆ ಗೋಪಾಲ್, ಮಹಿಪಾಲ್ ಮತ್ತೆ ಜಿತೇಂದ್ರ ಸಿಂಗ್ ಇವರ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನೂ ಕೂಡ ಪ್ರಮುಖ ಇಬ್ಬರು ಆರೋಪಿಗಳನ್ನ ಬಂಧಿಸುವಂತಹ ಕಾರ್ಯದಲ್ಲಿ ಇದೀಗ ಪೊಲೀಸರು ಮುಂದಾಗಿರುವಂಥದ್ದು. ಅಂದ್ರೆ ಜಾಗೃತಿ ಮೂಡಿಸಬೇಕಾದಂತಹ ಮ್ಯಾನೇಜರ್ ಅವರ ಈ ರೀತಿ ಕೆಡ್ಡಕ್ಕೆ ಬಿದ್ದಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.